ಕೊಪ್ಪಳ ಅಥ್ಲೆಟಿಕ್ ಅಸೋಸಿಯೇಷನ್ನಿಂದ ಕೊಪ್ಪಳ ನಗರದ ತಾಲೂಕು ಕ್ರೀಡಾಂಗಣದಲ್ಲಿಂದು ಮೊದಲ ಬಾರಿಗೆ ಹೋಳಿ ಹಬ್ಬದ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಮಾಜಿ ಸಂಸದ ಕರಡಿ ಸಂಗಣ್ಣ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳದಲ್ಲಿ ಇದೇ ಮೊದಲ ಬಾರಿಗೆ ಹೋಳಿ ಹಬ್ಬದ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರು ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದರು ಎಂದರು. ಯುವಕ ಮಿತ್ರರು ನಮ್ಮ ನಗರಸಭೆ ತರುಣ್ ಅವರು ಇರ್ಬೋದು, ನಗರಸಭೆ ಚೆನ್ನಪ್ಪ ಅವರು ಇರ್ಬೋದು, ಗವಿ ಅವರು ಇರ್ಬೋದು, ಆಮೇಲೆ ಕಡೆ ನಮ್ಮೆಲ್ಲ ಯುವಕ ಮಿತ್ರರು ಇದಕ್ಕೆ ಪ್ರತ್ಯಕ್ಷವಾಗಿ ನಾವು ಕೆಲವು ಜನ ಕೆಲಸ ಮಾಡಿ, ಪರೋಕ್ಷವಾಗಿ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸಂಗೀತ ಕಲಾವಿದೆ ದಿಶಾ ಮೊದಲ ಬಾರಿಗೆ ಕೊಪ್ಪಳದಲ್ಲಿ ಆಯೋಜಿಸಿದ್ದ ಹೋಳಿ ಸಂಭ್ರಮಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ಡಿಜೆ ಆಪರೇಟರ್ ನಕುಲ್, ಕೊಪ್ಪಳದಲ್ಲಿ ಡಿಜೆಯೊಂದಿಗೆ ಹೋಳಿ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಲಾಯಿತು ಎಂದರು. ವೈದ್ಯ ಡಾಕ್ಟರ್ ಪ್ರಭು, ಇತ್ತೀಚಿನ ದಿನಗಳಲ್ಲಿ ಜನರು ಸಾಮೂಹಿಕವಾಗಿ ಹಬ್ಬ ಹರಿದಿನಗಳ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಕಡಿಮೆಯಾಗಿದೆ. ಇಂತಹ ಸಮಯದಲ್ಲಿ ಎಲ್ಲರನ್ನೂ ಒಂದುಗೂಡಿಸುವಲ್ಲಿ ಹೋಳಿ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಗೃಹಿಣಿ ಕಸ್ತೂರಿ ಹೋಳಿ ಹಬ್ಬವನ್ನು ಮೊದಲ ಬಾರಿಗೆ ಆಚರಿಸುತ್ತಿದ್ದು ಸಂತಸ ತಂದಿದೆ ಎಂದರು. ನಮ್ಗೆ ಹೇಳ್ತೇವ್ರಿ, ನಾವು ಒಟ್ಟ ಹೊರಗೆ ಹೋಗಿಲ್ಲ, ಆಟನೂ ಆಡಿಲ್ಲ. ಇದ ಫಸ್ಟ್ ಬಂದಿರೋದು. ಫಸ್ಟ್ ಟೈಮ್ ನಾವು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಯ್ತು. ನಮ್ಗೆ ಇದೆಲ್ಲ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ಸ್ಥಳೀಯರಾದ ಶಿವನಗೌಡ, ಅಯ್ಯನಗೌಡ, ಬಣ್ಣದ ಹಬ್ಬದಲ್ಲಿ ಎಲ್ಲ ವಯೋಮಾನದವರು ಪಾಲ್ಗೊಂಡು ಉತ್ಸಾಹದಿಂದ ಹಬ್ಬ ಆಚರಿಸಿದರು ಎಂದು ಹೇಳಿದರು. ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿಯವರು ಎಲ್ಲರೂ ಸೇರಿ ಇದು ಒಂದು ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ಒಂದು ಆಚರಣೆಯನ್ನು, ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಸ್ವರೂಪಯೋಗವನ್ನು ಪಡಿಸಿಕೊಟ್ಟಿರತಕ್ಕಂಥ ಅವರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ